ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಆಡಿನೋ ಡಿಜಿಟಲ್ ಪಿನ್ಸ್ ಬಗ್ಗೆ ನೋಡೋಣ. ಸೊ ಡಿಜಿಟಲ್ ಪಿನ್ಸ್ ಅಂದ್ರೆ ಏನು, ಅವನ ಇನ್ಪುಟ್ ಅಥವಾ ಔಟ್ಪುಟ್ ಹೇಗೆ ಸೆಟ್ ಮಾಡೋದು, ಇವೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸೊ ಆಡಿನೋದಲ್ಲಿ ಮೇನ್ಲಿ ಆಡಿನೋ ಯೂನೋ ಯೂಸ್ ಮಾಡ್ತಿರೋದ್ರಿಂದ ಇದರಲ್ಲಿ ನಮಗೆ 14 ಡಿಜಿಟಲ್ ಪಿನ್ಸ್ ಬರುತ್ತೆ. ಯಾವ್ಯಾವುದು 0, 1, 2 ಅಪ್ ಟು 13 ಅಂದರೆ ಟೋಟಲ್ 14 ಡಿಜಿಟಲ್ ಪಿನ್ಸ್ ಇದೆ. ಇದರಲ್ಲಿ ಕೆಲವು PWM ಪಿನ್ಸ್ ಯಾವ್ಯಾವುದು 3, 5, 6, 9, 10, 11 ಈ ಪಿನ್ಸ್ ಇದಾವಲ್ಲ, ಇವೆಲ್ಲ PWM ಪಿನ್ಸ್. ಈ ಥರ ಮಾರ್ಕ್ ಇರುತ್ತಲ್ವಾ, ಸೊ ಈ ಥರ ಮಾರ್ಕ್ ಇರೋವೆಲ್ಲ PWM ಪಿನ್ಸ್ ಆಗಿರುತ್ತೆ. ಸೊ PWM ರಿಲೇಟೆಡ್ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಈಗ ಡಿಜಿಟಲ್ ಪಿನ್ಸ್ನ ಯೂಸ್ ಮಾಡೋದು ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ಫಸ್ಟ್ ಡಿಜಿಟಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು. ಡಿಜಿಟಲ್ ಅಂದ್ರೆ ಸೊ ಎರಡು ವ್ಯಾಲ್ಯೂ ಮೇಲೆ ವರ್ಕ್ ಆಗುತ್ತೆ. ಯಾವ್ದು ಸೊ ಒಂದು 0. ಸೊ ಯಾವ್ದು ಎರಡು ವ್ಯಾಲ್ಯೂ, ಒಂದು 0 ಇನ್ನೊಂದು 1. ಸೊ ಇವೆರಡು ವ್ಯಾಲ್ಯೂ ಮೇಲೆ ಡಿಜಿಟಲ್ ವರ್ಕ್ ಆಗೋದು. ಓಕೆನಾ. ಸೊ 0 ರೆಪ್ರೆಸೆಂಟ್ ಏನು ಮಾಡುತ್ತೆ, 0 ನಮಗೆ ಇಲ್ಲಿ ಲೋ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ 1 ಬಂದ್ಬಿಟ್ಟು ನಮಗೆ ಹೈ ರೆಪ್ರೆಸೆಂಟ್ ಮಾಡುತ್ತೆ. ಲೋ ಅಂದ್ರೆ ಏನು, ಲೋ ಅಂದರೆ ಲೋ ವೋಲ್ಟೇಜ್. ಸೊ ಆರ್ಡಿನೋದು ಲೀಸ್ಟ್ ವೋಲ್ಟೇಜ್ ಬಂದ್ಬಿಟ್ಟು 0 ವೋಲ್ಟ್, ಹೈ ಬಂದ್ಬಿಟ್ಟು ಪಾಸಿಟಿವ್ 5 ವೋಲ್ಟ್. ಕರೆಕ್ಟಾ. ಆರ್ಡಿನೋ GPIO ಪಿನ್ಸ್ ಮ್ಯಾಕ್ಸಿಮಮ್ 5 ವೋಲ್ಟ್ನ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ 0 ಅಂತ ಬಂದರೆ 0 ವೋಲ್ಟ್ ಇದೆ ಅಂತ, 1 ಅಂತ ಬಂದರೆ 5 ವೋಲ್ಟ್ ಇದೆ ಅಂತ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಒಂದು ವ್ಯಾಲ್ಯೂ ತಗೊಳ್ಳೋಣ 10 ಅಂತ. ಇದೊಂದು ಡೆಸಿಮಲ್ ವ್ಯಾಲ್ಯೂ. ಕರೆಕ್ಟಾ. ಡೆಸಿಮಲ್ ವ್ಯಾಲ್ಯೂ ನಮಗೆ ಗೊತ್ತಿರೋದು 10. 10 ಬೈನರಿ ಈಕ್ವಿವ್ಯಾಲೆಂಟ್ ಏನು, 1010. ಇದು ಬಂದ್ಬಿಟ್ಟು ಬೈನರಿ ವ್ಯಾಲ್ಯೂ. ಸೊ ಇದನ್ನ ಒಂದು ಹೇಗೆ ರೆಪ್ರೆಸೆಂಟ್ ಮಾಡಿ, ಗ್ರಾಫಿಕಲಿ ಒಂದು ರೆಪ್ರೆಸೆಂಟ್ ಮಾಡಿ ಅರ್ಥ ಮಾಡ್ಕೋಣ. ಸೊ ಒಂದು ವೋಲ್ಟೇಜ್ ವರ್ಸಸ್ ಟೈಮ್ ಗ್ರಾಫ್ ಹಾಕ್ತೀನಿ. ಸೊ ಇದು ವೋಲ್ಟೇಜು, ಇದು ಟೈಮ್. ಸೊ ಒಂದು 4 ಸ್ಯಾಂಪಲ್ಸ್ ತಗೊಳ್ಳೋಣ. 0, 1 ಸೆಕೆಂಡ್, 2 ಸೆಕೆಂಡ್ಸ್, 3 ಸೆಕೆಂಡ್, ಇದು 4th ಸೆಕೆಂಡ್, ಲಾಸ್ಟ್ ಒನ್. 4 ಸೆಕೆಂಡ್ದು ಒಂದು ಸ್ಯಾಂಪಲ್ ತಗೊಳ್ಳೋಣ. ಸೊ ಇಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಬಂದ್ಬಿಟ್ಟು ಏನು, 5 ವೋಲ್ಟ್. ಸೊ ಇದಕ್ಕಿಂತ ಜಾಸ್ತಿ ಹೋಗಲ್ಲ ಆರ್ಡಿನೋ. ಓಕೆನಾ. ಆರ್ಡಿನೋ GPIO ಪಿನ್ಸ್ ಮ್ಯಾಕ್ಸಿಮಮ್ 5 ವೋಲ್ಟ್ ಸಪೋರ್ಟ್ ಮಾಡುತ್ತೆ. ಫಸ್ಟ್ ವ್ಯಾಲ್ಯೂ ಏನಿದೆ, ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ನಮಗೆ 1 ಇದೆ. ಸೊ 1 ಇದ್ದಾಗ ಫಸ್ಟ್ ಸೆಕೆಂಡು ಔಟ್ಪುಟ್ ಬಂದ್ಬಿಟ್ಟು 1 ಅಂತ ಅಂದರೆ 5 ವೋಲ್ಟ್ ಇರುತ್ತೆ. ನೆಕ್ಸ್ಟ್ ಏನಿದೆ, 0 ಇದೆ. 0 ಅಂದರೆ ನೆಕ್ಸ್ಟ್ ಸೆಕೆಂಡ್. ಸೊ 1 to 2 ಸೆಕೆಂಡ್ಸ್ 0 ವೋಲ್ಟಲ್ಲಿ ಇರುತ್ತೆ. ಮತ್ತೆ ನೆಕ್ಸ್ಟ್ 2 to 3 ಸೆಕೆಂಡ್ ಅಂದರೆ ಥರ್ಡ್ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ, ಥರ್ಡ್ ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ನಮ್ಮದು ಮತ್ತೆ ಹೈ ಇದೆ. 1 ಅಂದರೆ ಮತ್ತೆ ಹೈ 5 ವೋಲ್ಟ್, ಮತ್ತು 4 ಸೆಕೆಂಡು ಮತ್ತೆ 0. ಇದನ್ನು ಗ್ರಾಫಿಕಲಿ ನೋಡಿದ್ರೆ ಈ ಥರ ಬರುತ್ತೆ, ಒಂದು ಸ್ಕ್ವೇರ್ ವೇವ್. ಕರೆಕ್ಟಾ. ಸೊ 5 ವೋಲ್ಟ್ 0, 5 ವೋಲ್ಟ್ ರೆಪ್ರೆಸೆಂಟ್ಸ್ 1, 0 ವೋಲ್ಟ್ ರೆಪ್ರೆಸೆಂಟ್ಸ್ 0, ಮತ್ತೆ 5 ವೋಲ್ಟ್ ಆಗಿದೆ. 5 ವೋಲ್ಟ್ ರೆಪ್ರೆಸೆಂಟ್ಸ್ 1, ಮತ್ತು 0 ವೋಲ್ಟ್ ಬಂದ್ಬಿಟ್ಟು 0 ಅಂತ. ಸೊ ಈ ಥರ ವರ್ಕ್ ಆಗುತ್ತೆ. ಸೊ ವೋಲ್ಟೇಜು ಫಸ್ಟ್ 5 ಆಗುತ್ತೆ, ಮತ್ತು 0 ವೋಲ್ಟ್ ಆಗುತ್ತೆ, 5 ಆಗುತ್ತೆ, ಮತ್ತು 0 ವೋಲ್ಟ್. ಅಂದರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ವ್ಯಾಲ್ಯೂ 10 ಅಂತ ಅರ್ಥ. ಸೊ ಈಗ ಒಂದು ಎಕ್ಸಾಂಪಲ್ ತಗೋಣ. ಎಕ್ಸಾಂಪಲ್ ಬ್ಲಿಂಕ್ ಪ್ರೋಗ್ರಾಮ್ ತಗೊಂಡು ಅದ್ರ ಜೊತೆಗೆ ಇದನ್ನ ಹೇಗೆ ಇನ್ಪುಟ್ ಅಥವಾ ಔಟ್ಪುಟ್ ಅಂತ ಹೇಗೆ ಸೆಟ್ ಮಾಡೋದು ಅಂತ ಅರ್ಥ ಮಾಡ್ಕೊಂಡು. ಸೊ ಇವಾಗ ನಮಗೆ ಬ್ಲಿಂಕ್ ಪ್ರೋಗ್ರಾಮಿಗೆ ಏನು ಬೇಕು, ಒಂದು LED ಬೇಕು, ಒಂದು ರೆಸಿಸ್ಟರ್ ಬೇಕು. ಕರೆಕ್ಟಾ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 330 ಓಮ್ ರೆಸಿಸ್ಟರ್ ತೊಗೊತೀನಿ. 1 ಕಿಲೋ ಓಮ್ ಜಾಸ್ತಿ ಆಗುತ್ತೆ. ಸೊ 330 ಓಮ್ಸ್ ರೆಸಿಸ್ಟರ್ ತೊಗೊಂಡೆ. ಇದನ್ನ ಕ್ಯಾಥೋಡಿಗೆ ಕ್ಯಾಥೋಡ್ ಆನೋಡ್ ಎಲ್ಲಾದರೂ ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡಿದ್ರೆ, ಸೊ ಕ್ಯಾಥೋಡಿಗೆ ಕನೆಕ್ಟ್ ಮಾಡಿದ್ರೆ ಆ ಟರ್ಮಿನಲ್ ಎಲ್ಲಿಗೆ ಹೋಗಬೇಕು, ಗ್ರೌಂಡಿಗೆ ಹೋಗಬೇಕು. ಆನೋಡು ಯಾವುದಾದ್ರೂ GPIO ಪಿನ್ ಅಂದರೆ ಡಿಜಿಟಲ್ ಪಿನ್ಸ್. ಅನಲಾಗು ಕನೆಕ್ಟ್ ಮಾಡ್ಬೋದು. ಇವಾಗ ಡಿಜಿಟಲ್ ಕಲಿತಿರೋದ್ರಿಂದ ಡಿಜಿಟಲ್ ಕನೆಕ್ಟ್ ಮಾಡೋದು. ಯಾವುದು 0 ಇಂದ 13 ತನಕ ಯಾವುದಾದ್ರೂ ಕನೆಕ್ಟ್ ಮಾಡ್ಬೋದು. 13 ಪಿನ್ ಆಲ್ರೆಡಿ ನಮಗೆ ಇನ್ಬಿಲ್ಟ್ LED ಕನೆಕ್ಟ್ ಆಗಿರೋದು. ಅರೌಂಡ್ 10ಗೆ ಕನೆಕ್ಟ್ ಮಾಡೋಣ. ಸೊ GPIO ಪಿನ್ ನಂಬರ್ 10 D10ಗೆ ನಾನು LED ಕನೆಕ್ಟ್ ಮಾಡಿದೆ. ಸೊ ಇದನ್ನೇನು ಕೋಡ್ ಮಾಡಬೇಕು, ಇವಾಗ ಹೇಗೆ ಕೋಡ್ ಮಾಡಬೇಕು ಅಂದರೆ ಫಸ್ಟ್ ನಾನು ಪಿನ್ ನಂಬರ್ 10 ಔಟ್ಪುಟ್ ಅಂತ ಸೆಟ್ ಮಾಡಬೇಕು. ಯಾಕಂದರೆ ಇದು ವೋಲ್ಟೇಜ್ ಸಪ್ಲೈ ಮಾಡ್ತಾ ಇದೆ ಅಲ್ವಾ, ಔಟ್ಪುಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಈ ಪಿನ್ ನಂಬರ್ 10 ಔಟ್ಪುಟ್ ಅಂತ ಫಸ್ಟ್ ಸೆಟ್ ಮಾಡಬೇಕು. ಅದಾದಮೇಲೆ ಇದನ್ನು ಹೈ ಅಂತ ಸೆಟ್ ಮಾಡಬೇಕು. ಹೈ ಅಂತ ಏನಕ್ಕೆ, ಸೊ ಈ ಹೈ ಆದರೆ ಮಾತ್ರ ಇದು 5 ವೋಲ್ಟ್ ಸಪ್ಲೈ ಮಾಡುತ್ತೆ. ಲೋ ಅಂತ ಸೆಟ್ ಮಾಡಿದ್ರೆ 0, ಹೈ ಅಥವಾ 1 ಅಂತ ಸೆಟ್ ಮಾಡಿದ್ರೆ ಅದು 5 ವೋಲ್ಟ್ನ ಸಪ್ಲೈ ಮಾಡುತ್ತೆ. ಅದು ಹೇಗೆ ಮಾಡೋದು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಆಡಿಯೋ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ನಾನು ಪಿನ್ನನ್ನು ಡಿಫೈನ್ ಮಾಡಬೇಕಲ್ವಾ. ಸೊ ಇದು ಯಾವ ಪಿನ್, ಸೊ ಇದಕ್ಕೆ ನಾನು ಆಶ್ ಡಿಫೈನ್, ಸೊ ಒಂದು ನೇಮ್ ಕೊಡ್ತೀನಿ. ಏನು ನೇಮು, ಫಾರ್ ಎಕ್ಸಾಂಪಲ್ ಇದಕ್ಕೆ LED ಪ್ರೋಗ್ರಾಮ್, LED ಬ್ಲಿಂಕ್ ಮಾಡಿರೋದ್ರಿಂದ, ಸೊ ಆ ಪಿನ್ನಿಗೆ LED ಕನೆಕ್ಟ್ ಆಗಿರೋದ್ರಿಂದ ಸೊ ನಾನು ಅದನ್ನು LED ಅಂತ ಬರೀತೀನಿ. LED ಒಂದು ನೇಮ್ ಕೊಟ್ಟು LED. ಸೊ ಅದು ಯಾವುದಕ್ಕೆ ಕನೆಕ್ಟ್ ಆಗಿದೆ, ಪಿನ್ ನಂಬರ್ 10. ಸೊ ನಾವು 9ಗೆ ಕನೆಕ್ಟ್ ಮಾಡಿದ್ರೆ ಇದು ಪಿನ್ ನಂಬರ್ 9 ಆಗುತ್ತೆ. ಈಗ ಏನಾದ್ರು ನೇಮ್ ಕೊಡ್ಬೋದು. ನಾನು ಅದಕ್ಕೆ ಒಂದು ವೇರಿಯೇಬಲ್ ನೇಮ್ LED ಅಂತ ಕೊಟ್ಟಿದ್ದೀನಿ. ಸರಿನಾ. ಸೊ ಈಗ ನಮ್ಗೆ ನೆಕ್ಸ್ಟ್ ಏನು, ಡಿಫೈನ್ ಆದಮೇಲೆ ವಾಯ್ಡ್ ಸೆಟಪ್ ಬರುತ್ತೆ. ಸೊ ಮೇನ್ ಟು ಫಂಕ್ಷನ್ಸ್, ಕಂಪಲ್ಸರಿ ಫಂಕ್ಷನ್ಸ್ ಆರ್ಡಿನೋ IDE ಕೋಡಿಂಗಲ್ಲಿ ಬಂದ್ಬಿಟ್ಟು ವಾಯ್ಡ್ ಸೆಟಪ್ ಮತ್ತು ವಾಯ್ಡ್ ಲೂಪ್. ಸೊ ಸೆಟಪ್ ಫಂಕ್ಷನ್ಸ್ ಏನಿದ್ರು, ಸೊ ಸೆಟಪ್ ಥಿಂಗ್ಸ್ ಏನಿದ್ರು ಸೆಟಪ್ಪಲ್ಲಿ ಮಾಡ್ಬೋದು. ಮತ್ತು ಇದರಲ್ಲಿ ಕೋಡ್ ಜಸ್ಟ್ ಒನ್ಸ್ ಟೈಮ್ ರನ್ ಆಗುತ್ತೆ. ಸೊ ಈಗ LED ಪಿನ್ ನಂಬರ್ 10 ಅಂತ ಗೊತ್ತು.
ಅದಕ್ಕೊಂದು ಈ ಪಿನ್ ನಂಬರ್ 10ಗೆ LED ಅಂತ ಒಂದು ನೇಮ್ ಕೊಟ್ಟಿದ್ದೀನಿ. ಸೊ ಇವಾಗ ಅದು ಔಟ್ಪುಟ್ಟ ಇನ್ಪುಟ್ಟ ಅಂತ ನಾವು ಸೆಟಪ್ ಮಾಡಬೇಕು. ಸೊ ಹೇಗೆ ಸೆಟಪ್ ಮಾಡೋದು? ಒಂದು ಫಂಕ್ಷನ್ ಬರುತ್ತೆ ಪಿನ್ ಮೋಡ್, ಓಕೆನಾ? ಸೊ ಇದು ಕ್ಯಾಮಲ್ ಫಾರ್ಮೆಟಲ್ಲಿ ಇರುತ್ತೆ. ಫಸ್ಟ್ ಸ್ಮಾಲ್ ಲೆಟರ್ ಪಿ ಇರುತ್ತೆ, ಕ್ಯಾಪಿಟಲ್ ಲೆಟರ್ ಎಮ್. ಸೊ ಇದರಲ್ಲಿ ಇದು ಕ್ಯಾಮಲ್ ಫಾರ್ಮೆಟಲ್ಲಿ ಇದೆ. ಸೊ ಪಿನ್ ಮೋಡ್ ಬಂದ್ಬಿಟ್ಟು ಯಾವುದು ನಾವು ಪಿನ್ ನಂಬರ್ 10 ಅಂತ ಡೈರೆಕ್ಟಾಗಿ ಬರಿಬೋದು, ಅಥವಾ ಅದಕ್ಕೆ ನೇಮ್ ಕೊಟ್ಟಿದ್ದೀನಲ್ಲ LED, ಸೊ ಅದನ್ನು ಕೂಡ ಬರಿಬೋದು. LED ಕಾಮ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದು ಔಟ್ಪುಟ್ ಆಗಿರೋದ್ರಿಂದ ಕ್ಯಾಪ್ಸಲ್ಲಿ ಔಟ್ಪುಟ್ ಅಂತ ಬರೀತೀನಿ. ಇನ್ಪುಟ್ ಆಗಿದ್ರೆ ಇನ್ಪುಟ್ ಅಂತ ಬರೀತದೆ. ಇವಾಗ ಅದು ಪಿನ್ ನಂಬರ್ 10 ನಾವು ಔಟ್ಪುಟ್ ಆಗಿ ಯೂಸ್ ಮಾಡ್ತಿರೋದ್ರಿಂದ ಅದಕ್ಕೆ ಔಟ್ಪುಟ್, ಅದಕ್ಕೆ ನೇಮ್ ಏನು ಕರೆದಿರೋದು LED. ಸೊ LED ಅಂತ ಬರುತ್ತೆ, ಅದು ಪಿನ್ ನಂಬರ್ 10ಗೆ ಕನೆಕ್ಟ್ ಆಗಿದೆ, ಅದನ್ನು ಔಟ್ಪುಟ್ ಮಾಡ್ತಾ ಇದೆ. ಸೊ ಈಗ ಮೇನ್ ಪ್ರೋಗ್ರಾಮ್ ಯಾವ್ದ್ರಲ್ಲಿ ಬರೀಬೇಕು? ಮೇನ್ ಪ್ರೋಗ್ರಾಮ್ ಬಂದ್ಬಿಟ್ಟು ನಾವು ಲೂಪಲ್ಲಿ ಬರೀಬೇಕು. ಸೊ ವಾಯ್ಡ್ ಲೂಪ್. ಸೊ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ಇದರಲ್ಲಿ ನಾವು ಮೇನ್ ಪ್ರೋಗ್ರಾಮ್ ಬರೀ. ಸೊ ಇಲ್ಲಿ ಬ್ಲಿಂಕ್ ಮಾಡ್ತಿರೋದ್ರಿಂದ ಫಸ್ಟ್ ನಾನು ಏನು ಮಾಡಬೇಕು, ಒಂದು ಎಕ್ಸಾಂಪಲ್ ತಗೊಳ್ಳಿ. ಎವ್ರಿ 1 ಸೆಕೆಂಡ್ ಆನ್ ಆಗಬೇಕು, ಆಫ್ ಆಗಬೇಕು ಅಂತ ಅಂದ್ಕೊಳ್ಳೋಣ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಸೊ ಫಸ್ಟ್ ಆನ್ ಮಾಡ್ತೀನಿ. ಆನ್ ಮಾಡೋದಕ್ಕೆ ಹೈ ಅಂತ ನಾನು ಕಮ್ಯಾಂಡ್ ಕಳಿಸ್ಬೇಕು. ಹೇಗೆ ಕಳಿಸೋದು? ಸೊ ಸಿನ್ಸ್ ಇಟ್ ಈಸ್ ಡಿಜಿಟಲ್, ಸೊ ಡಿಜಿಟಲ್ ಅಂತ ಬರೀಬೇಕು. ಡಿಜಿಟಲ್, ಇದು ಕ್ಯಾಮಲ್ ಫಾರ್ಮೆಟ್ ಆಗಿರುತ್ತೆ. ಡಿಜಿಟಲ್ ರೈಟ್ ಮಾಡ್ತಾ ಇರೋದ್ರಿಲ್ಲ, ಸೊ ಡಿಜಿಟಲ್ ರೈಟ್. ಸೊ ಏನು ಪಿನ್ ನಂಬರ್ ನೇಮ್ ಏನು LED. ಸೊ ಅದು ಹೈ ಆಗಬೇಕಲ್ಲ, ಹೋಗ್ಬೇಕು, ಹೈ ಆಗಬೇಕು. ಸೊ ಹೈ ಅಂತ ಬರೆದೆ. ಅಥವಾ ನಾನು 1 ಅಂತಲೂ ಬರೆಯೋದು. 1 ಅಂತ ಬಂದರೂ ಹೈ ಅಂತ ರೆಪ್ರೆಸೆಂಟ್ ಆಗುತ್ತೆ. ಅಥವಾ ಕ್ಯಾಪ್ಸಲ್ಲಿ ಹೈ ಅಂತ ಬರೆದ್ರು ಕರೆಕ್ಟ್. ಸೊ ಇವಾಗ ಏನಾಯಿತು, ಸೊ ಈ ಕೋಡ್ನ ನಾನು ಡಂಪ್ ಮಾಡಿದರೆ LED ಆಲ್ವೇಸ್ ಆನ್ ಆಗಿರುತ್ತೆ, ಕರೆಕ್ಟಾ? ಸೊ LED ಆಲ್ವೇಸ್ ಆನ್ ಆಗಿರುತ್ತೆ. ಸೊ ಇವಾಗ ನನಗೆ ಬ್ಲಿಂಕ್ ಆಗಬೇಕಂದ್ರೆ, ಸೊ ನಾನು 1 ಸೆಕೆಂಡ್ ಆನ್ ಇರಬೇಕು ಮತ್ತು ಆಫ್ ಆಗಬೇಕು. ಸೊ 1 ಸೆಕೆಂಡ್ ಆನ್ ಇರಬೇಕು, 1 ಸೆಕೆಂಡ್ ಆಫ್ ಆಗಬೇಕು. ಸೊ ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಡಿಲೇ ಕೊಡ್ತೀನಿ. ಡಿಲೇ, ಸೊ 1000 ಅಂದರೆ ಇಲ್ಲಿ ರೆಪ್ರೆಸೆಂಟ್ಸ್ 1000 ಮಿಲಿ ಸೆಕೆಂಡ್ಸ್. ಸೊ 1000 ಮಿಲಿ ಸೆಕೆಂಡ್ಸ್ ಅಂದರೆ ಈಕ್ವಲೆಂಟ್ ಟು 1 ಸೆಕೆಂಡ್. ಸೊ ಈಗ ನಾನು ಇಲ್ಲೇನು ಮಾಡಿದೆ, ಸೊ ಡಿಜಿಟಲ್ ರೈಟ್ ಮಾಡಿದೆ. ಸೊ ಆನ್ ಆಗು ಅಂತ. ಇವಾಗ ನಾನು ಏನು ಮಾಡಬೇಕು, ಆಫ್ ಆಗು ಅಂತಲೂ ಕೊಡಬೇಕಲ್ವಾ? ಸೊ ಆಫ್ ಎಷ್ಟು ಸೆಕೆಂಡ್ಸ್? ಆಫು 1 ಸೆಕೆಂಡ್ ಆಗಬೇಕು. ಸೊ ಆನ್ ಆಗು, ವೆಯ್ಟ್ ಫಾರ್ 1 ಸೆಕೆಂಡ್, ದೆನ್ ಆಫ್ ಆಗು. ಆಫಿಗೆ ಏನು, ಇದರ್ 0 ಅಂತ ಹಾಕ್ಬೋದು, ಅಥವಾ ಕ್ಯಾಪ್ಸಲ್ಲಿ ಲೋ ಅಂತ ಕೂಡ ಬರೀಬೋದು. ಸೊ ಅದು ಎಷ್ಟು ಸೆಕೆಂಡ್ಸಲ್ಲಿ ಇರಬೇಕು? 1 ಸೆಕೆಂಡ್ ಆಫ್ ಆಗಬೇಕು. ಸೊ 1000 ಮಿಲಿ ಸೆಕೆಂಡ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆನ್ ಆಗುತ್ತೆ ಫಾರ್ 1 ಸೆಕೆಂಡ್, ಆಫ್ಟರ್ ಆಫ್ ಆಗುತ್ತೆ ಫಾರ್ 1 ಸೆಕೆಂಡ್. ಸೊ ಇದನ್ನು ನಾವು ಒಂದ್ಸತಿ ಟೆಸ್ಟ್ ಮಾಡೋಣ. ಸೊ ಇದೇ ಕೋಡ್ನ ನಾನು ಕಾಪಿ ಮಾಡಿ ಇಲ್ಲಿ ಕೋಡ್ ಹಾಕ್ತೀನಿ. ಸೊ ಆಲ್ರೆಡಿ ಒಂದು ಕೋಡ್ ಇದೆ. ಸೊ ಇದನ್ನು ತೆಗೆದ್ಬಿಟ್ಟು ಇದನ್ನು ನಾನು ಕೋಡ್ನ ಪೇಸ್ಟ್ ಮಾಡ್ತೀನಿ. ಸೊ ಪಿನ್ ನಂಬರ್ 10ಗೆ ಕನೆಕ್ಟ್ ಮಾಡಿದ್ದೀನಲ್ಲ, ಸೊ ಇಲ್ಲಿದೆ. ಸೊ ಇದನ್ನು ನಾನು ಸ್ಟಾರ್ಟ್ ಸಿಮ್ಯುಲೇಷನ್ ಮಾಡ್ತೀನಿ. ಸೊ ಸ್ಟಾರ್ಟ್ ಸಿಮ್ಯುಲೇಷನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, 1 ಸೆಕೆಂಡ್ ಆಫ್. ಸೊ ಸೆಕೆಂಡ್, ಥರ್ಡ್ ಬಂತು ಆಫ್, 4th ಸೆಕೆಂಡ್ ಆನ್, 5th ಸೆಕೆಂಡ್ ಆಫ್, 6th ಸೆಕೆಂಡ್ ಆನ್. ಸೊ ಎವ್ರಿ 1 ಸೆಕೆಂಡ್ ಬ್ಲಿಂಕ್ ಆಗ್ತಾ ಇದೆ. ಸೊ ಇದನ್ನು ನಾವು ರಿಯಲ್ ಆರ್ಡಿನೋ ಬೋರ್ಡಲ್ಲಿ ಮಾಡಿ ಕೂಡ ಚೆಕ್ ಮಾಡೋಣ. ಸೊ ಈಗ ನಾನು ಆರ್ಡಿನೋ ಬೋರ್ಡ್ನ ಕನೆಕ್ಟ್ ಮಾಡ್ತೀನಿ. ಸೊ ಆಡಿಯೋನೋ ಬೋರ್ಡ್ ಕನೆಕ್ಟ್ ಮಾಡಿದ್ದೀನಿ, COM5 ಅಂತ ಬಂತು. ಸೊ ಯೂನೋ, ನಾನು ಆಡಿಯೋನೋ ಯೂನೋ ಯೂಸ್ ಮಾಡ್ತಿರೋದನ್ನು ಆಡಿಯೋನೋ ಯೂನೋ ಸೆಲೆಕ್ಟ್ ಮಾಡ್ತೀನಿ. ಸೊ ವೆರಿಫೈ ಮಾಡೋಣ. ಕೋಡಲ್ಲಿ ಏನೂ ಎರರ್ಸ್ ಇಲ್ಲ. ಸೊ ಈಗ ಡಂಪ್ ಮಾಡ್ತೀನಿ. ಸೊ ಕೋಡ್ ಅಪ್ಲೋಡ್ ಆಗಿದೆ. ಇವಾಗ ಕನೆಕ್ಷನ್ ಮಾಡಿ ವರ್ಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು, ನಮ್ಮ ಹತ್ರ ಒಂದು ಆಡಿನೋ ಇದೆ, ಬ್ರೆಡ್ ಬೋರ್ಡ್ ಇದೆ, 330 ಓಮ್ ರೆಸಿಸ್ಟರ್, ಒಂದು LED ಕೂಡ ಇದೆ, ಸಮ್ ಜಂಪರ್ ವೈರ್ಸ್ ಇದೆ. ಸೊ ಈಗ ಸರ್ಕ್ಯೂಟ್ ಮಾಡೋಣ. ಸೊ ಈಗ ನಾವು ಇಲ್ಲಿ ಒಂದು LED ತಗೊಂಡಿದ್ದೀವಿ. ಇದರಲ್ಲಿ ಲಾಂಗರ್ ಪಿನ್ ಬಂದ್ಬಿಟ್ಟು ಆ್ಯನೋಡು, ಶಾರ್ಟರ್ ಪಿನ್ ಬಂದ್ಬಿಟ್ಟು ಕ್ಯಾಥೋಡು. ಸೊ ಇದನ್ನು ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಆ್ಯನೋಡ್ ಕನೆಕ್ಟ್ ಆಗಿದೆ, ಇಲ್ಲಿ ಕ್ಯಾಥೋಡ್ ಇದೆ. ಸೊ ನಾನು ಕ್ಯಾಥೋಡ್ ಸೈಡು, ನಮ್ಮ ಸರ್ಕ್ಯೂಟ್ ಪ್ರಕಾರ ಕ್ಯಾಥೋಡ್ ಸೈಡು 330 ಓಮ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ತೀನಿ. ಸೊ ರೆಸಿಸ್ಟರ್ ಕನೆಕ್ಟ್ ಆಯಿತು. ಈಗ ಜಂಪರ್ ವೈರ್ಸ್ ತಗೊಳ್ಳೋಣ. ಸೊ ಇದು ಎಲ್ಲಿಗೆ ಹೋಗಬೇಕು? ಫ್ರಮ್ 330 ಓಮ್ಸ್, ಇದು ಬೇರೆ ವೈರ್ಸ್ ಮಾಡೋಣ, ಬ್ಲ್ಯಾಕ್ ಯೂಸ್ ಮಾಡೋಣ. 330 ಓಮ್ಸಿಂದ ಗ್ರೌಂಡಿಗೆ ಕನೆಕ್ಟ್ ಆಗಬೇಕು. ಸೊ ಆಡಿನೋದು ಗ್ರೌಂಡ್ ಪಿನ್. ಸೊ ಇಲ್ಲಿ ಎಷ್ಟೊಂದು ಗ್ರೌಂಡ್ ಇದೆ, ಈ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. 3 ಗ್ರೌಂಡ್ ಪಿನ್ಸ್ ಇದೆ, ಗ್ರೌಂಡಿಗೆ ಕನೆಕ್ಟ್ ಮಾಡಿದೆ. ಸೊ ಇನ್ನೊಂದು ಆ್ಯನೋಡ್ ಬಂದ್ಬಿಟ್ಟು ಪಿನ್ ನಂಬರ್ 10. ಸೊ ನಾವು ಕೋಡಲ್ಲಿ ಪಿನ್ ನಂಬರ್ 10 ಕೊಟ್ಟಿದ್ದೀವಲ್ವಾ? ಸೊ ಪಿನ್ ನಂಬರ್ 10 D10 ಇಲ್ಲಿಗೆ ಕನೆಕ್ಟ್ ಮಾಡೋಣ. ಸೊ ಇದಕ್ಕೆ ಇವಾಗ ಪವರ್ ಕೊಡ್ತೀನಿ. ಸೊ ಕೋಡ್ ಆಲ್ರೆಡಿ ಡಂಪ್ ಆಗಿದೆ. ಸೊ ಪವರ್ನ ನಾನು ಕನೆಕ್ಟ್ ಮಾಡ್ತೀನಿ. ಸೊ ನೀವು ನೋಡ್ಬೋದು, ಎವ್ರಿ 1 ಸೆಕೆಂಡ್ ಆನ್ ಆ್ಯಂಡ್ ಆಫ್ ನಡೀತಾ ಇದೆ. ನೋಡಿ, LED ಆನ್ ಆಫ್. ಸೊ ಎವ್ರಿ 1 ಸೆಕೆಂಡ್ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ. ಇವಾಗ ನಮಗೆ ಆಡಿನೋನ
ಅಂದರೆ ಆಡಿಯೋನ ಡಿಜಿಟಲ್ ಪಿನ್ಸ್ನ ಹೇಗೆ ಔಟ್ಪುಟ್ ಆಗಿ ವರ್ಕ್ ಮಾಡೋದು ಅಂತ ಗೊತ್ತಾಯಿತು, ಹೇಗೆ ಸೆಟ್ ಮಾಡೋದು ಅಂತ ಗೊತ್ತಾಯಿತು, ಹೇಗೆ ಕಂಟ್ರೋಲ್ ಮಾಡೋದು ಅಂತಲೂ ಗೊತ್ತಾಯಿತು. ಸೊ ಇವಾಗ ಅದೇ GPIO ಪಿನ್ಸ್ನ ಇನ್ಪುಟ್ ಆಗಿ ಹೇಗೆ ವರ್ಕ್ ಮಾಡಿ, ಅಂದರೆ ಏನಾದ್ರು ಇನ್ಪುಟ್ ನಮಗೆ ಬರ್ತಾ ಇದೆ ಅದನ್ನು ಹೇಗೆ ರೀಡ್ ಮಾಡೋದು ಅಂತ ಕಲಿಯೋಣ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನಾವು ಬಟನ್ ಪ್ರೋಗ್ರಾಮ್ನ ಮಾಡೋಣ. ಬಟನ್ ಅಂದರೆ, ಸೊ ನಾನು ಏನಾದ್ರು ಬಟನ್ನ ಪ್ರೆಸ್ ಮಾಡಿದ್ರೆ ಸೊ ಅದು ರೀಡ್ ಮಾಡಬೇಕು ವ್ಯಾಲ್ಯೂನ. ಸೊ ರೀಡ್ ಮಾಡಿದ ತಕ್ಷಣ ಆ ಬೇಸಿಸ್ ಮೇಲೆ LED ಆನ್ ಆಫ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನನಗೆ ಸೊ ವ್ಯಾಲ್ಯೂ 0 ಆಯಿತು ಅಂದ್ಕೊಳ್ಳಿ. ಸೊ 0, 1 2 ವ್ಯಾಲ್ಯೂ ಬರುತ್ತಲ್ವಾ. ಸೊ ಬಟನ್ ಪ್ರೆಸ್ ಮಾಡಿದಾಗ ನನಗೆ ವ್ಯಾಲ್ಯೂ 0 ಬಂದರೆ ಅದು LED ಆನ್ ಮಾಡಬೇಕು. ಸೊ ಬಟನ್ ರಿಲೀಸ್ ಮಾಡಿದಾಗ ವ್ಯಾಲ್ಯೂ 1 ಬಂದರೆ LED ಆಫ್ ಆಗಬೇಕು. ಇದು ಹೇಗೆ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟು ಇದು ಸರ್ಕ್ಯೂಟ್ ಅರ್ಥ ಮಾಡ್ಕೊಂಡು, ಸರ್ಕ್ಯೂಟಿಗೆ ನಮಗೇನು ಬೇಕಾಗಿರುತ್ತೆ ಅಂದರೆ ಒಂದು ಪುಲ್ ಅಪ್ ರೆಸಿಸ್ಟರ್ ಅನ್ನೋದು ಒಂದು ಬೇಕಾಗುತ್ತೆ. ಏನು ಪುಲ್ ಅಪ್ ರೆಸಿಸ್ಟರ್ ಅಂದರೆ, ಸೊ ಪುಲ್ ಅಪ್ ರೆಸಿಸ್ಟರ್ ಅಂದರೆ ನಾವು GPIO ಪಿನ್ನ ಹೈ ವೋಲ್ಟೇಜಿಗೆ ಕನೆಕ್ಟ್ ಮಾಡಿರ್ತೀವಿ. ಅಂದರೆ ಸೊ ಇವಾಗ ಇದೊಂದು ಆಡಿನೋ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಆಡಿನೋ ಅಂದ್ಕೊಳ್ಳಿ. ಸೊ ಆಡಿನೋದಲ್ಲಿ ಇದು ಆಡಿನೋ ಅಂದರೆ, ಸೊ ಆಡಿನೋದಲ್ಲಿ ನಮಗೆ ಇಲ್ಲಿ ಪಿನ್ಸ್ ಇರುತ್ತೆ, GPIO ಪಿನ್ಸ್. ಫಾರ್ ಎಕ್ಸಾಂಪಲ್ ನಾನು ಪಿನ್ ನಂಬರ್ 9 ಇದೆ ಅಂದ್ಕೊಳ್ಳಿ. ಪಿನ್ ನಂಬರ್ 9ಗೆ ನಾನು ಕನೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಪಿನ್ ನಂಬರ್ 9 ಇಲ್ಲಿ ಬರೀತೀನಿ. ಸೊ ಇದು ಪಿನ್ ನಂಬರ್ 9, ಓಕೆನಾ. ಸೊ ಇಲ್ಲಿ ನಾನು GPIO ಪಿನ್ಸ್ ಇದೆ. ಇದು ನಾನು ಪುಲ್ ಅಪ್ ಹೆಂಗೆ ಮಾಡೋದು ಅಂದರೆ ಈಗ ಒಂದು 5 ವೋಲ್ಟ್ ಇರುತ್ತೆ, ಆಡಿನೋ 5 ವೋಲ್ಟಿಗೆ ಕೊಡ್ಬೋದು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇದಕ್ಕೆ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡ್ತೀನಿ. ಎಷ್ಟು? 10 ಕಿಲೋ ಓಮ್ ರೆಸಿಸ್ಟರ್ನ ಕನೆಕ್ಟ್ ಮಾಡ್ತೀನಿ. ಎಷ್ಟು? 10 ಕಿಲೋ ಓಮ್. ಈಗ 1 ಕಿಲೋ ಓಮಲ್ಲೂ ವರ್ಕ್ ಆಗುತ್ತೆ. 10 ಕಿಲೋ ಓಮ್ ಇಸ್ ಏನಂತಾರೆ, ಒಂದು ಯೂಶ್ವಲಿ ಯೂಸ್ ಮಾಡೋದು ಪುಲ್ ಅಪ್ ರೆಸಿಸ್ಟರ್. ಸೊ 5 ವೋಲ್ಟ್ ವಿತ್ 10 ಕಿಲೋ ಓಮ್ ರೆಸಿಸ್ಟೆನ್ಸ್. ಇದನ್ನು ನಾನು ಏನು ಕನೆಕ್ಟ್ ಮಾಡ್ತೀನಿ, ಇದನ್ನು ನಾನು ಪಿನ್ ನಂಬರ್ 9ಗೆ ಕನೆಕ್ಟ್ ಮಾಡ್ತೀನಿ. ಸೊ ಪಿನ್ ನಂಬರ್ 9ಗೆ ಈಗ ನಾವು ರೀಡ್ ಮಾಡಿದ್ರೆ ನಮಗೆ ಏನಂತ ಬರುತ್ತೆ, ಸೊ ನಾವು 5 ವೋಲ್ಟ್ನ ರೀಡ್ ಮಾಡ್ತಾ ಇರ್ತೀವಿ. ಸೊ 5 ವೋಲ್ಟ್ನ ರೀಡ್ ಮಾಡೋ ಸತಿಗೆ ಸೊ ನಮಗೆ ವ್ಯಾಲ್ಯೂ 1 ಅಂತ ರಿಸೀವ್ ಆಗ್ತಾ ಇರುತ್ತೆ. ಕರೆಕ್ಟಾ? 1 ಅಂತ ರಿಸೀವ್ ಆಗ್ತಾ ಇರುತ್ತೆ. ಅಂದರೆ ಡಿಜಿಟಲ್ ವ್ಯಾಲ್ಯೂ 1 ಅಂದರೆ 5 ವೋಲ್ಟಿಗೆ ಕನೆಕ್ಟ್ ಆಗಿದೆ, ಮ್ಯಾಕ್ಸಿಮಮ್ ವೋಲ್ಟೇಜಿಗೆ ಕನೆಕ್ಟ್ ಆಗಿದೆ. ಈಗ ನಾನು ಇಲ್ಲಿ ಒಂದು ಪುಷ್ ಬಟನ್ನ ಕನೆಕ್ಟ್ ಮಾಡ್ತೀನಿ. ಇದೊಂಥರ ಸ್ವಿಚ್ ಥರ ಅಲ್ವಾ. ಪುಷ್ ಬಟನ್ನ ಕನೆಕ್ಟ್ ಮಾಡ್ತೀನಿ. ಪುಷ್ ಬಟನ್ನ ನಾನು ಇಲ್ಲಿ ಕನೆಕ್ಟ್ ಮಾಡಿರ್ತೀನಿ. ಒಂದು ಸೈಡು 5 ವೋಲ್ಟಿಗೆ ಕನೆಕ್ಟ್ ಆಗಿದೆ, ಪಿನ್ ನಂಬರ್ 9ಗೆ ಕನೆಕ್ಟ್ ಆಗಿದೆ. ಇನ್ನೊಂದು ಸೈಡ್ ಬಂದ್ಬಿಟ್ಟು ಗ್ರೌಂಡಿಗೆ ಕನೆಕ್ಟ್ ಮಾಡಿರ್ತೀನಿ. ಯಾವುದಕ್ಕೆ? ಗ್ರೌಂಡ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಸೊ ಇವಾಗ ಬಟನ್ ಪ್ರೆಸ್ ಮಾಡಿಲ್ಲ ನಾನು, ಬಟನ್ ಪ್ರೆಸ್ ಮಾಡ್ದಿಲ್ದಿದ್ದಾಗ ಸೊ ಏನಾಗ್ತಾ ಇದೆ, ಇಲ್ಲಿ 5 ವೋಲ್ಟ್ ಅಂದರೆ ಕರೆಂಟ್ ಹಿಂಗೆ ಫ್ಲೋ ಆಗ್ತಾ ಇದೆ. ಸೊ ಇಲ್ಲಿ ಓಪನ್ ಸರ್ಕ್ಯೂಟ್, ಸೊ ಕರೆಂಟ್ ಇಲ್ಲಿ ಫ್ಲೋ ಆಗುತ್ತೆ. ಸೊ ಪಿನ್ ನಂಬರ್ 9ಗೆ 5 ವೋಲ್ಟ್ ರಿಸೀವ್ ಆಗ್ತಿರೋದ್ರಿಂದ ವ್ಯಾಲ್ಯೂ 1 ಅಂತ ಇರುತ್ತೆ. ಇವಾಗ ನಾನು ಪುಷ್ ಬಟನ್ನ ಪ್ರೆಸ್ ಮಾಡ್ತೀನಿ ಅಂದ್ಕೊಳ್ಳಿ. ಪ್ರೆಸ್ ಮಾಡಿದಾಗ ಏನಾಯಿತು, ಸೊ ಎಲ್ಲ ಕರೆಂಟು ಗ್ರೌಂಡಿಗೆ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಗಾಟ್ ಗ್ರೌಂಡೆಡ್ ಆದಾಗ ವ್ಯಾಲ್ಯೂ ನಮ್ಗೆ ಏನು ಸಿಗುತ್ತೆ, 0 ಅನ್ನೋದು ಸಿಗುತ್ತೆ. ಕರೆಕ್ಟಾ? ಸೊ ನಾನು ಅದಕ್ಕೆ ಹೇಳಿದೆ, ಬಟನ್ ಪ್ರೆಸ್ ಮಾಡಿದಾಗ ವ್ಯಾಲ್ಯೂ 0 ರಿಸೀವ್ ಆಗುತ್ತೆ, ಬಟನ್ ರಿಲೀಸ್ ಮಾಡಿದಾಗ ಸೊ 1 ಬರುತ್ತೆ. ಇದು ನಮಗೆ ಪುಲ್ ಅಪ್ ರೆಸಿಸ್ಟರ್ ಅಂತ ಕರಿತೀವಿ. ಪುಲ್ ಅಪ್ ಮಾಡಿದ್ದೀವಲ್ವಾ, ಥ್ರೂ 1 ರೆಸಿಸ್ಟರ್ 10 ಕಿಲೋ ಓಮ್ ರೆಸಿಸ್ಟರ್ 5 ವೋಲ್ಟಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಈಗ ನಾನೇನು ಮಾಡ್ತೀನಿ, ಪಿನ್ ನಂಬರ್ 9 ಈ ಥರ ಕನೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಪಿನ್ ನಂಬರ್ 13 ಇದೆ ಅಂದ್ಕೊಳ್ಳಿ. ಪಿನ್ ನಂಬರ್ 13 ಅಥವಾ ಪಿನ್ ನಂಬರ್ 11 ತಗೋಣ. ಪಿನ್ ನಂಬರ್ 11 ಅಂತ ತಗೊಳ್ಳೋಣ. ಇದನ್ನು ನಾನು ಏನು ಮಾಡ್ತೀನಿ, ಇದನ್ನು ಮತ್ತೆ ಥ್ರೂ 330 ಓಮ್ಸ್ ರೆಸಿಸ್ಟೆನ್ಸ್ ಇದನ್ನು ಒಂದು LED ಕನೆಕ್ಟ್ ಮಾಡೋಣ. LED ಕನೆಕ್ಟ್ ಮಾಡಿ, ಇದು ಗ್ರೌಂಡ್. ಕರೆಕ್ಟಾ? ಸೊ ಇದು ಮಾಡಿದಾಗ ಏನಾಯಿತು, ಸೊ ನಾನೇನು ಕೋಡ್ ಏನು ಮಾಡಬೇಕು ಅಂದರೆ, ಸೊ ವೆನ್ಎವರ್ ಐ ಆಮ್ ರಿಸೀವಿಂಗ್ 1 LED ಶುಡ್ ಬಿ ಆಫ್. ಓಕೆನಾ? ವೆನ್ಎವರ್ ಐ ಆಮ್ ರಿಸೀವಿಂಗ್ 0 LED ಆನ್ ಮಾಡು. ಈ ಥರ ನಾವು ಕೋಡ್ ಮಾಡೋದು. ಸೊ ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ನಾವು ರೀಡ್ ಮಾಡಬೇಕು. ಪಿನ್ ನಂಬರ್ 9ನ ನಾವು ರೀಡ್ ಮಾಡಿ, ಸೊ ಏನು ವ್ಯಾಲ್ಯೂ ಇದೆಯೋ ಅದ್ರ ಮೇಲೆ ಇಫ್ ಕಂಡೀಷನ್ ಯೂಸ್ ಮಾಡಿ ಇದಕ್ಕೆ ನಾವು ರೈಟ್ ಮಾಡೋಣ. ಸರಿನಾ? ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಸರ್ಕ್ಯೂಟ್ನ ಡಿಸೈನ್ ಮಾಡಿ ನೋಡೋಣ. ಸೊ ಫಸ್ಟ್ ಇದರಲ್ಲಿ ಬಟನ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಪುಷ್ ಬಟನ್, ಇದು 4 ಪಿನ್ ಇದೆ. 4 ಪಿನ್ದು ಯೂಸ್ ಮಾಡ್ಬೋದು, 2 ಪಿನ್ದು ಯೂಸ್ ಮಾಡ್ಬೋದು, ವರ್ಕ್ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, LED ಆಲ್ರೆಡಿ ಪಿನ್ ನಂಬರ್ 10ಗೆ ಕನೆಕ್ಟ್ ಆಗಿದೆ. ಸರಿ. ಸೊ ಯಾವ್ದಾದ್ರು ಡಿಫ್ರೆಂಟ್ ಪಿನ್ನೇ ಯೂಸ್ ಮಾಡಿ ಒಂದು ಪುಷ್ ಬಟನ್ ತೊಗೊತೀನಿ. ಸೊ ಈ ಪುಷ್ ಬಟನಲ್ಲಿ ಇವೆರಡು ಐ ಥಿಂಕ್ 1A 2A. ಸೊ 1A 1B ಆಲ್ರೆಡಿ ಕನೆಕ್ಟ್ ಆಗಿರುತ್ತೆ, 2A 2B ಆಲ್ರೆಡಿ ಕನೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಯಾವ್ದಾದ್ರು ತೊಗೊಬೋದು. ಇವಾಗ ನಾವು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಬಟನ್ ಪ್ರೆಸ್ ಆದ ತಕ್ಷಣ 1A ಈಗ 2A ಓಪನ್ ಸರ್ಕ್ಯೂಟಲ್ಲಿದೆ. ಸೊ ಬಟನ್ ಪ್ರೆಸ್ ಆದ ತಕ್ಷಣ 1A 2A ಕ್ಲೋಸ್ ಸರ್ಕ್ಯೂಟ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ನಾನು ಇದರಲ್ಲಿ ಈ ಪಿನ್ಸ್ ಕೂಡ ಯೂಸ್ ಮಾಡೋದು, 1B 2B ಯೂಸ್ ಮಾಡ್ಬೋದು, ಅಥವಾ 1A 2A ಯೂಸ್ ಮಾಡ್ಬೋದು. ನಾವು 1A 2A ಯೂಸ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ, ಒಂದು 10 ಕಿಲೋ ಓಮ್ ರೆಸಿಸ್ಟರ್
ಒಂದು ರೆಸಿಸ್ಟರು ಕನೆಕ್ಟ್ ಮಾಡಿದೆ. ಸೊ ರೆಸಿಸ್ಟರ್ ಇಲ್ಲಿ ಕನೆಕ್ಟ್ ಆಗಬೇಕು. ಸೊ ಪುಷ್ ಬಟನ್ ಇಲ್ಲಿ. ಸೊ ರೆಸಿಸ್ಟರ್ ಕನೆಕ್ಟ್ ಆಗಬೇಕಾಗಿದ್ದು 5 ವೋಲ್ಟ್. ಓಕೆ, ನಾವು ಇಲ್ಲಿ ಯೂಸ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು 5 ವೋಲ್ಟ್. 5 ವೋಲ್ಟಿಗೆ ನಾನು 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸ್, ನಾನು ಈ ಸರ್ಕ್ಯೂಟ್ ನೋಡಿದ್ವಲ್ಲ, 5 ವೋಲ್ಟಿಗೆ 10 ಕಿಲೋ ಓಮ್ ರೆಸಿಸ್ಟೆನ್ಸ್. ಸೊ ಕನೆಕ್ಟ್ ಮಾಡಿದೆ. ಸೊ ಅದರ್ ಟರ್ಮಿನಲ್ ಎಲ್ಲಿಗೆ ಹೋಗ್ತಾ ಇದೆ? ಅದರ್ ಬಂದ್ಬಿಟ್ಟು ಪಿನ್ ನಂಬರ್ 9. ಸೊ ಇಲ್ಲಿ ನಾವು ಪಿನ್ ನಂಬರ್ 9 ತಗೊಳ್ಳೋಣ, ಪರವಾಗಿಲ್ಲ. ಸೊ ಪಿನ್ ನಂಬರ್ 9ಗೆ ನಾನು ಅನದರ್ ಸೈಡ್ನ ಕನೆಕ್ಟ್ ಮಾಡ್ತೀನಿ. ಸರಿ, ಇದಾಯಿತು. ಈಗ ಏನು ಬರ್ತಾ ಇದೆ? ಇನ್ನೊಂದು ಪುಷ್ ಬಟನ್ ಬರುತ್ತೆ, ಪಿನ್ ನಂಬರ್ 9ಗೆ ಕನೆಕ್ಟ್ ಆಗಿರುತ್ತೆ, ಮತ್ತು ಇನ್ನೊಂದು ಸೈಡು ಗ್ರೌಂಡಿಗೆ ಆಗುತ್ತೆ. ಅಂದರೆ ಸೊ ಈಗ ಪುಷ್ ಬಟನ್ ತಗೊಂಡ್ರೆ, ಸೊ 1A ಅಂತ ಇದೆಯಲ್ವಾ, 1Aನ ನಾನು ಪಿನ್ ನಂಬರ್ 9ಗೆ ಕನೆಕ್ಟ್ ಮಾಡ್ತೀನಿ. ಪಿನ್ ನಂಬರ್ 9ಗೆ ಕನೆಕ್ಟ್ ಮಾಡ್ತೀನಿ. ಈ ಸೈಡ್ನ ನಾನು ಗ್ರೌಂಡ್ ಮಾಡ್ತೀನಿ. ಗ್ರೌಂಡ್ ಎಲ್ಲಿದೆ? ಇಲ್ಲೊಂದು ಗ್ರೌಂಡ್ ಇದೆ. ಸೊ ಇಲ್ಲಿ ರೆಸಿಸ್ಟರ್ದು ಇಂಪಾರ್ಟೆನ್ಸ್ ಏನು? ಇವಾಗ ನಾವು ಇಲ್ಲಿ ಬಟನ್ ಯೂಸ್ ಮಾಡ್ತಾ ಇದ್ದೀವಿ, ಪುಲ್ ಅಪ್ ಅಲ್ಲಿ ಇದೆ, 5 ವೋಲ್ಟ್ ಇದೆ, ರೆಸಿಸ್ಟರ್ ಕೊಟ್ಟಿಲ್ಲ ಅಂದರೆ ಫಸ್ಟ್ ಅಫ್ಕೋರ್ಸ್ ಇದು 1 ಅಂತ ರಿಸೀವ್ ಆಗ್ತಾ ಇರುತ್ತೆ. ಸೊ ನಾನು ಬಟನ್ ಪ್ರೆಸ್ ಮಾಡಿದಾಗ ಏನಾಯಿತು? 5 ವೋಲ್ಟ್ ಕರೆಂಟ್ ಎಲ್ಲ ಇಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಗ್ರೌಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಯಾಕಂದರೆ ಸೊ ಯಾವುದೇ ರೆಸಿಸ್ಟೆನ್ಸ್ ಇಲ್ಲದೆ ಸೊ ಕರೆಂಟ್ ಫ್ಲೋ ಆದಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಬೋರ್ಡ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಲ್ಲಿ ರೆಸಿಸ್ಟರ್ ಕೊಡಬೇಕಾಗುತ್ತೆ. 10 ಕಿಲೋ ಓಮ್ ಒಂದು ಸೇಫ್ ರೆಸಿಸ್ಟೆನ್ಸ್. ಸೊ 10 ಕಿಲೋ ಓಮ್ ಕೊಟ್ಟಿದ್ದೀವಿ, ಸರಿನಾ? ಸೊ ಈಗ ಎಲ್ಲಿ ಇದು ಮಾಡಿದ್ದೀವಿ. ಸೊ ಆಗಿದೆ. ಸೊ ಏನು ಮಾಡಿದ್ದೀನಿ? ಒಂದು LED ಪಿನ್ ನಂಬರ್ 10 ಕೊಟ್ಟಿದ್ದೀನಿ, ಒಂದು ಬಟನ್. ಸೊ ಫಸ್ಟ್ ಒಂದು ಪುಲಪ್ ರೆಸಿಸ್ಟೆನ್ಸ್ 5 ವೋಲ್ಟಿಂದ ಒಂದು 10 ಕಿಲೋ ಓಮ್ಸ್, ಇದು 10 ಮಾಡೋಣ. ಸೊ 10 ಕಿಲೋ ಓಮ್ ಪುಲಪ್ ರೆಸಿಸ್ಟೆನ್ಸ್, ಅದು ಪಿನ್ ನಂಬರ್ 9ಗೆ ಕೊಟ್ಟಿದ್ದೀನಿ. ಸೊ ಪಿನ್ ನಂಬರ್ 9ಇಂದನೇ ಒಂದು ಬಟನಿಗೆ ಹೋಗಿ ಬಟನಿಂದ ಗ್ರೌಂಡ್ ಆಗಿದೆ. ಸೊ ನಾನು ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸೊ ವಾಟ್ ಎವರ್ ವೋಲ್ಟೇಜ್ 5 ವೋಲ್ಟ್ ಬರ್ತಾ ಇದೆಯಲ್ವಾ, ಕರೆಂಟ್ ಬರ್ತಾ ಇದೆ, ಅದೆಲ್ಲ ಗ್ರೌಂಡ್ ಆಗುತ್ತೆ. ಸೊ ಇದು ವರ್ಕಿಂಗ್ ಚೆಕ್ ಮಾಡೋಣ. ಅದಕ್ಕಿಂತ ಫಸ್ಟು ಕೋಡ್ ಮಾಡೋಣ. ಸೊ ಇದೇ ಪ್ರೀವಿಯಸ್ ನಾವು ಯೂಸ್ ಮಾಡಿರೋ ಎಕ್ಸಾಂಪಲನ್ನೇ ಕಂಟಿನ್ಯೂ ಮಾಡಿ. ಸೊ ಇವಾಗ ನಾನು ಒಂದು LED ಅಂತ ಹಾಕಿ ಪಿನ್ ನಂಬರ್ 10. ಸೊ ಇನ್ನೊಂದು ನಾನು ಡಿಫೈನ್ ಮಾಡ್ತೀನಿ. ಸೊ ಬಟನ್ ಅಲ್ವಾ, BTN, ಅದಕ್ಕೊಂದು ನೇಮ್ ಬಟನ್, ಪಿನ್ ನಂಬರ್ 9 ಅಂತ ಕೊಟ್ಟೆ. ಸೊ ಪಿನ್ ನಂಬರ್ 10ಗೆ LED ಕನೆಕ್ಟ್ ಆಗಿದೆ, ಪಿನ್ ನಂಬರ್ 9ಗೆ ಬಟನ್ ಕನೆಕ್ಟ್ ಆಗಿದೆ. ಸೊ ಇದು ಇವಾಗ ಏನು? ಬಟನ್ ಇಲ್ಲಿ ನಾವು ಬಟನ್ ಪಿನ್ ನಂಬರ್ 9 ಇದೆಯಲ್ವಾ, ಸೊ ಪಿನ್ ನಂಬರ್ 9 ಬಂದ್ಬಿಟ್ಟು ನಮಗೆ ಇನ್ಪುಟ್ ಆಗಿ ವರ್ಕ್ ಮಾಡಬೇಕು. ಇದು ರೀಡ್ ಮಾಡಬೇಕು. ಏನು ಬರ್ತಾ ಇದೆ? 5 ವೋಲ್ಟ್ ಬರ್ತಾ ಇದೆಯಾ ಅಥವಾ ಗ್ರೌಂಡ್ ವ್ಯಾಲ್ಯೂ 0 ಬರ್ತಾ ಇದೆ, 1 ಬರ್ತಾ ಇದೆಯಾ ಅಂತ ರೀಡ್ ಮಾಡಬೇಕಲ್ವಾ. ಸೊ ಇದ್ರದ್ದು ಪಿನ್ ಮೋಡ್ ಬಂದ್ಬಿಟ್ಟು, ಸೊ ಅದಕ್ಕೆ ನೇಮ್ ಏನು? ಬಟನ್ ಇನ್ಪುಟ್ ಆಗುತ್ತೆ. ಸೊ ಈ ಥರ ನಾವು ಇನ್ಪುಟ್ನ ನಾವು ಸೆಟ್ ಮಾಡ್ಬೋದು. ಸೊ ಪಿನ್ ಮೋಡ್ ಏನಾಗುತ್ತೆ? ಬಟನ್ ಇನ್ಪುಟ್. ಸರಿ, ಫಸ್ಟ್ ಇದಾಯಿತು. ಸೊ ಇದಾದ ತಕ್ಷಣ ಲೂಪಲ್ಲಿ ಏನು ಮಾಡಬೇಕು? ಲೂಪಲ್ಲಿ ಫಸ್ಟು ಚೆಕ್ ಮಾಡಬೇಕು ಏನಂತ. ಸೊ ಈಗ ನಾವು ರಿಸೀವ್ ಮಾಡ್ತಿರೋದು ವೆದರ್ 1 ಅಥವಾ 0 ಅಂತ. ಹೇಗೆ ಚೆಕ್ ಮಾಡೋದು? ಒಂದು ವೇರಿಯೇಬಲ್ ತೊಗೊತೀನಿ, ವ್ಯಾಲ್ಯೂ ಅಂತ. ಸೊ ಅದು ಇಂಟೀಜರ್. ಸೊ ಇಂಟ್ ವ್ಯಾಲ್ ಅಂತ ಬರೀತೀನಿ, ಅಥವಾ ವ್ಯಾಲ್ಯೂ ಅಂತಲೇ ಇಟ್ಕೊಳ್ಳಿ. ವ್ಯಾಲ್ಯೂ ಈಸ್ ಈಕ್ವಲ್ ಟು, ಸೊ ಈ ವ್ಯಾಲ್ಯೂಲಿ ನಾವು ಡಿಜಿಟಲ್ ರೀಡ್, ಎಲ್ಲ ಕ್ಯಾಮಲ್ ಫಾರ್ಮೆಟಲ್ಲಿ ಇರುತ್ತೆ, ಡಿಜಿಟಲ್ ರೀಡ್ ಪಿನ್ ನಂಬರ್ ಬಟನ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಸೊ ನಾವು ಡಿಜಿಟಲ್ ರೀಡ್ ಆಪ್ರೇಷನ್ ಮಾಡ್ತಿದ್ದೀನಿ. ಬಟನ್ ಅಂದರೆ 9th ಪಿನ್ನ ನಾನು ರೀಡ್ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಟೋರಿಂಗ್ ದ ವ್ಯಾಲ್ಯೂ. ಆ ವ್ಯಾಲ್ಯೂನ ಒಂದು ವ್ಯಾಲ್ಯೂ ಅಂತ ವೇರಿಯೇಬಲ್, ಇಟ್ಸ್ ಎ ಇಂಟೀಜರ್ ಟೈಪ್ ವೇರಿಯೇಬಲಿಗೆ ನಾನು ಸ್ಟೋರ್ ಮಾಡ್ತಾ ಇದ್ದೇನೆ. ಸೊ ಈಗ ನಾನು ಏನು ಮಾಡ್ತೀನಿ? ಒಂದು ಕಂಡೀಷನ್ ಹಾಕ್ತೀನಿ, ಇಫ್ ಕಂಡೀಷನ್ ವ್ಯಾಲ್ಯೂ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1. ಅಂದರೆ ಸ್ಟಾರ್ಟಿಂಗ್ 1 ಇರುತ್ತಲ್ವ, ಇಲ್ಲ 0 ಹಾಕ್ತೀನಿ. ಯಾಕಂದರೆ ಸೊ ಇವಾಗ ಏನು ಮಾಡಿದೆ ಅಂದರೆ, ಇದು ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಜಿಟಲ್ ರೀಡ್ ಬಟನ್. ಸೊ ಫಸ್ಟ್ ನಾನು ಬಟನ್ನ ರೀಡ್ ಮಾಡಿದೆ, ಅದನ್ನು ವ್ಯಾಲ್ಯೂ ಅನ್ನೋ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿದೆ. ಸೊ ವ್ಯಾಲ್ಯೂ ಇದರ 0 ಇರುತ್ತೆ, 1 ಇರುತ್ತೆ. ಸೊ ಇವಾಗ ಏನಾದರೂ ನಾವು ಬಟನ್ ಪ್ರೆಸ್ ಮಾಡ್ತಿಲ್ಲ ಅಂದರೆ ಇಟ್ ವಿಲ್ ಬಿ ರೀಡಿಂಗ್ 1. ಸೊ 1 ಅಂತ ರೀಡ್ ಮಾಡಿದಾಗ ಏನಾಗಬೇಕು? 1 ಅಂತ ರೀಡ್ ಮಾಡಿದಾಗ LED ಆಫ್ ಇರಬೇಕು. 0 ಅಂತ ರೀಡ್ ಮಾಡಿದಾಗ LED ಆನ್ ಆಗಬೇಕು. ಸೊ ನಾನೇನು ಮಾಡ್ತೀನಿ? ಸೊ ಇದನ್ನು ರಿಮೂವ್ ಮಾಡ್ತೀನಿ. ಸೊ 0 ಅಂತ ರೀಡ್ ಆದಾಗ, ಸೊ ಇಫ್ ಕಂಡೀಷನ್, ಈ ವ್ಯಾಲ್ಯೂಸ್ ಎಕ್ಸಾಕ್ಟ್ಲಿ ರೀಡು, ಡಿಜಿಟಲ್ ರೈಟ್ ಮಾಡ್ತೀನಿ, LEDನ ಹೈ ಮಾಡು. ಸೊ ಇಲ್ಲಿ ರೀಡ್ ಆಪ್ರೇಷನ್ ಆಯಿತು, ಇಲ್ಲಿ ರೈಟ್ ಆಪ್ರೇಷನ್. ಅಥವಾ ಎಲ್ಸ್ ಕಂಡೀಷನ್, ಎಲ್ಸ್ ಅಂದರೆ ಏನು? ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ಏನಾಗುತ್ತೆ? ಇಲ್ಲಿ ಡಿಜಿಟಲ್ ರೈಟ್ ಲೋ ಮಾಡು. ಅಂದರೆ ನನಗೆ ಯಾವಾಗ ವ್ಯಾಲ್ಯೂ 1 ಅಂತ ಬರುತ್ತೆ, ಅಂದರೆ 1 ಯಾವಾಗ ಬರುತ್ತೆ? ಸೊ ವೆನ್ ಬಟನ್ ಇಸ್ ನಾಟ್ ಪ್ರೆಸ್ಡ್. ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ 1 ಬರ್ತಾ ಇರುತ್ತಲ್ವಾ, ಆವಾಗ ಲೋ ಅಲ್ಲಿರೋ LEDನ ಆಫ್ ಮಾಡು. ಸೊ LED ಏನಕ್ಕೆ ಕನೆಕ್ಟ್ ಆಗಿದೆ? ಪಿನ್ ನಂಬರ್ 10ನ ಆಫ್ ಮಾಡು. ಸೊ ವ್ಯಾಲ್ಯೂ ಇದು ಫಾರ್ಮ್ಯಾಟ್ ಮಾಡೋಣ. ಸೊ ವ್ಯಾಲ್ಯೂ ಬಂದ್ಬಿಟ್ಟು 0 ಇದ್ದಾಗ ರೈಟ್ ಮಾಡು LED ಹೈ, ಅಂದರೆ LEDನ ಹೈ ಮಾಡು. ಸೊ ಇಲ್ಲಿ ಪ್ರೆಸ್ ಮಾಡಿದಾಗ ಇಟ್ ವಿಲ್ ರೀಡ್ ದ ಬಟನ್. ಸೊ ಬಟನ್ ರೀಡ್ ಮಾಡಿ ಅದ್ರ ಬೇಸಿಸ್ ಮೇಲೆ
ಫಂಕ್ಷನ್ ವರ್ಕ್ ಆಗುತ್ತೆ. ಸೊ ಇದನ್ನು ಮತ್ತೆ ಆಡಿಯೋನ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಫಸ್ಟ್ ನಾವು ಟಿಂಕರ್ ಕ್ಯಾಡಲ್ಲಿ ಚೆಕ್ ಮಾಡೋಣ. ಸೊ ಟಿಂಕರ್ ಕ್ಯಾಡ್ ಓಪನ್ ಮಾಡ್ತೀನಿ. ಸೊ ಇದಕ್ಕೆ ಕೋಡ್ ಡಂಪ್ ಮಾಡೋಣ. ಓಕೆನಾ? ಸೊ ಇಲ್ಲಿ ನಾನು ಪಿನ್ ನಂಬರ್ ಯಾವುದೇ ಕನೆಕ್ಟ್ ಮಾಡಿ 9 ಮತ್ತು 10. ಸೊ ಇಲ್ಲಿ 9 10 ಕೊಟ್ಟಿದ್ದೀನಿ. ಸೊ ಸ್ಟಾರ್ಟ್ ಸಿಮ್ಯುಲೇಷನ್. ಸೊ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಮಗೆ ಗೊತ್ತು ಬಟನ್ ಈಗ ಪ್ರೆಸ್ ಆಗಿಲ್ಲ. ಸೊ LED ಆಫಲ್ಲಿದೆ. ಸೊ ಬಟನ್ ಪ್ರೆಸ್ ಮಾಡ್ತೀನಿ ನೋಡಿ. ಬಟನ್ ಪ್ರೆಸ್ ಮಾಡಿದಾಗ ಸೊ ಏನು ರಿಸೀವ್ ಆಗ್ತಾ ಇದೆ? ಬಟನ್ ಪ್ರೆಸ್ ಮಾಡಿದಾಗ ಅದಕ್ಕೆ 0 ಅಂತ ರಿಸೀವ್ ಆಗ್ತದೆ. 0 ಅಂತ ರಿಸೀವ್ ಆದಾಗ ವ್ಯಾಲ್ಯೂ 0 ಅಂತ ಬಂದಾಗ LED ಆನ್ ಮಾಡ್ತದೆ. ರಿಲೀಸ್ ಮಾಡಿದಾಗ ಸೊ ಅದಕ್ಕೆ ಎಲ್ಸ್ ಕಂಡೀಷನ್ ವರ್ಕ್ ಆಗ್ತಾ ಇದೆ. ವ್ಯಾಲ್ಯೂ 1 ಅಂತ ಬರ್ತಾ ಇದೆ. LED ಆಫಲ್ಲಿದೆ. ಸೊ ಮತ್ತೆ ಪ್ರೆಸ್ ಮಾಡಿದಾಗ LED ಆನ್ ಆಯಿತು. ರಿಲೀಸ್ ಮಾಡಿದಾಗ LED ಆಫ್ ಆಯಿತು. ಪ್ರೆಸ್ ಮಾಡಿದಾಗ LED ಆನ್. ಸೊ ಇದನ್ನು ನಾವು ರಿಯಲ್ ಆಡಿಯೋದಲ್ಲೂ ಚೆಕ್ ಮಾಡಿ ನೋಡೋಣ. ಫಸ್ಟ್ ಕೋಡ್ನ ಡಂಪ್ ಮಾಡ್ತೀನಿ. ಸೊ ಆಡಿಯೋನ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿದೆ. ಸೊ COM5 ಆಡಿಯೋನ ಯೂನೋ ಸೆಲೆಕ್ಟ್ ಆಗಿದೆ. ಓಕೆನಾ? ಆಡಿಯೋನ ಯೂನೋ ಸೆಲೆಕ್ಟ್ ಆಗಿದೆ. ಇದನ್ನು ನಾನು ಫಸ್ಟ್ ವೆರಿಫೈ ಮಾಡ್ತೀನಿ ಕೋಡನ್ನು. ಸೊ ಕಂಪೈಲ್ ಆಗಿದೆ ಮತ್ತು ವೆರಿಫೈಡ್. ಸೊ ಕೋಡಲ್ಲಿ ಏನು ಸಿಂಟ್ಯಾಕ್ಸ್ ಎರರ್ ಇಲ್ಲ. ಅಪ್ಲೋಡ್. ಸೊ ಅಪ್ಲೋಡ್ ಕೂಡ ಆಯಿತು. ಸೊ ಇವಾಗ ನಾವು ನೋಡೋಣ, ಕನೆಕ್ಷನ್ ಮಾಡಿ ಚೆಕ್ ಮಾಡೋಣ. ಸೊ ಇವಾಗ ನೀವು ನೋಡ್ಬೋದು LED ಆಲ್ರೆಡಿ ಕನೆಕ್ಟ್ ಆಗಿದೆ. ಸೊ ಪಿನ್ ನಂಬರ್ 10ಗೆ ನಾವು LED ಸರ್ಕ್ಯೂಟ್ನ ಕನೆಕ್ಟ್ ಮಾಡಿದ್ದೀವಿ. ಸೊ ಇವಾಗ ನಮಗೆ ಬಟನ್ ಸರ್ಕ್ಯೂಟಿಗೆ ಒಂದು ಬಟನ್ ಇದೆ, 2 ಪಿನ್ದು ಪುಷ್ ಬಟನ್ ಇದೆ, 2 ಪಿನ್ದಿದು, ಮತ್ತು ಒಂದು ರೆಸಿಸ್ಟರ್ 10 ಕಿಲೋ ಓಮ್ ರೆಸಿಸ್ಟರ್. ಇದು ನಮಗೆ ಪುಲ್ ಅಪ್ ರೆಸಿಸ್ಟರ್. ಸೊ ಈಗ ನಾನು ಪುಲ್ ಅಪ್ ಸರ್ಕ್ಯೂಟ್ನ ಕನೆಕ್ಟ್ ಮಾಡೋಣ. ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡ್ತೀನಿ 10 ಕಿಲೋ. ಇದು ಒಂದು ಸೈಡ್ ಬಂದ್ಬಿಟ್ಟು 5 ವೋಲ್ಟಿಗೆ ಕನೆಕ್ಟ್ ಆಗುತ್ತೆ. ಸೊ ಇದನ್ನು ನಾನು 5 ವೋಲ್ಟಿಗೆ ಕನೆಕ್ಟ್ ಮಾಡ್ತೀನಿ. ಇನ್ನೊಂದು ಸೈಡು ಬಟನಿಗೆ ಕನೆಕ್ಟ್ ಆಗುತ್ತೆ. ಇದನ್ನ ಇಲ್ಲಿ ಹಾಕೋಣ. ಸೊ ಒಂದು ಸೈಡು 5 ವೋಲ್ಟಿಗೆ ಕನೆಕ್ಟ್ ಆಯಿತು. ಇನ್ನೊಂದು ಸೈಡು ನಾನು ಬಟನಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಬಟನಿಗೆ ಕನೆಕ್ಟ್ ಆಗಿದೆ. ಸೊ ಬಟನ್ದು ಇನ್ನೊಂದು ಪಿನ್ ಬಂದ್ಬಿಟ್ಟು ಗ್ರೌಂಡ್ ಆಗುತ್ತೆ. ಸೊ ಗ್ರೌಂಡ್ ಮಾಡ್ತೀನಿ. ಸೊ ಬಟನು ಮತ್ತು ರೆಸಿಸ್ಟರ್ ಮಧ್ಯ ಪಿನ್ ಬಂದ್ಬಿಟ್ಟು ನಮಗಿಲ್ಲಿ ಪಿನ್ ನಂಬರ್ 9. ಸೊ ಹೇಗೋ ಆಲ್ರೆಡಿ ಕೋಡ್ ಡಂಪ್ ಆಗಿದೆ. ಸೊ ಜಸ್ಟ್ ಪವರ್ ಸಪ್ಲೈ ಕೊಟ್ಟು ನೋಡೋಣ. ಸೊ ಈಗ ನೀವು ನೋಡ್ಬೋದು LED ಆಫಲ್ಲಿದೆ. ಸೊ ಬಟನ್ ಪ್ರೆಸ್ ಮಾಡಿದಾಗ LED ಆನ್ ಆಗುತ್ತೆ. ರಿಲೀಸ್ ಮಾಡಿದಾಗ ಆಫ್ ಆಗುತ್ತೆ. ಸೊ ಪ್ರೆಸ್ ಮಾಡಿದಾಗ ಅದಕ್ಕೆ 5 ವೋಲ್ಟ್ ಸಿಗ್ತಾ ಇದೆ. ವ್ಯಾಲ್ಯೂ 0 ಅಂತ ಆಗ್ತಾ ಇದೆ. ಸೊ ವ್ಯಾಲ್ಯೂ 0 ಬಂದಾಗ ಸೊ LED ಆನ್ ಆಗ್ತಾ ಇದೆ. ಸೊ ರಿಲೀಸ್ ಮಾಡಿದಾಗ ವ್ಯಾಲ್ಯೂ 1 ಬರುತ್ತಲ್ವಾ? ಸೊ LEDನ ಆಫ್ ಆಗುತ್ತೆ. ಈ ವಿಡಿಯೋದಲ್ಲಿ ಡಿಜಿಟಲ್ ಪಿನ್ಸ್ನ ಹೇಗೆ ಔಟ್ಪುಟ್ ಅಥವಾ ಇನ್ಪುಟ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ಕಲ್ತಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಅನಲಾಗ್ ಹೇಳ್ಕೊಡೋಕ್ಕಿಂತ ಮುಂಚೆ ಫಸ್ಟ್ ಸೀರಿಯಲ್ ಕಮ್ಯುನಿಕೇಷನ್ ಬಗ್ಗೆ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಅನಲಾಗ್ ಆ್ಯಂಡ್ PWM ರಿಲೇಟೆಡ್ ನೋಡೋಣ.